ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಪೋಸ್ಟ್ ಆಫೀಸ್ಗೆ ಹೋಗಬೇಕಾಗಿತ್ತು. ಮಧ್ಯಾಹ್ನದಷ್ಟಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಬಂದು ಮತ್ತು ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು. ಹಂಗೆ ಪಾಸ್ಬುಕ್ ಎಂಟ್ರಿ ಮಾಡಿಸ್ಬೇಕಾಗಿತ್ತು ಸ್ಕಾಲರ್ಶಿಪ್ಪಿಂದು. ಅದನ್ನು ನೋಡ್ಕೊಂಡು ನಾನು ಇವಾಗ ಮನೆಗೆ ಹೋದೆ. ಮನೆಗೆ ಹೋಗ್ಬಿಟ್ಟು ಹಂಗೆ ಬಿಸ್ಲಂದು ಐಸ್ ಕ್ರೀಮ್ ತಿನ್ಕೊಂಡು ಹಂಗೆ ವ್ಲಾಗ್ ಮಾಡೋಷ್ಟರಲ್ಲಿ ಸಂಜೆ ಆಗಿತ್ತು. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮತ್ತು ನಮ್ಮ ಅಮ್ಮನ ಮಗಳನ್ನ ಸ್ಕೂಲಿಂದ ಎಲ್ಲ ಕರ್ಕೊಂಬಂದ್ಬಿಟ್ಟು ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಅವಳು ಫಸ್ಟ್ ಸ್ಕೂಲಿಂದ ಬಂದಿದ ತಕ್ಷಣ ಫ್ರೆಶ್ ಆಗಿಬಿಟ್ಟು ಅವಳು ಫಸ್ಟು ಓದ್ಕೊಂಡು ಬರ್ಕೊಂಡು ಆಮೇಲೆ ಅವಳು ನೆಕ್ಸ್ಟ್ ಆಟ ಆಡೋಕ್ಕೆ ಹೋಗೋದು. ಏನಾದ್ರು ಡೌಟ್ ಇದ್ದರೆ ಮಾತ್ರ ಕೇಳಿ ಹೇಳಿಸ್ಕೊತಾಳೆ, ಇಲ್ಲಾಂದರೆ ಅವಳೇ ಬರ್ಕೊತಾಳೆ. ಈ ಥರ ಡಿಕ್ಟೇಟ್ ಮಾಡೋದಿದ್ರೆ ಕ್ವಶನ್ ಆನ್ಸರ್ ಎಲ್ಲ ಡಿಕ್ಟೇಟ್ ಮಾಡ್ತಿರ್ತೀನಿ, ನೋಡ್ಕೊಂಡು ಬರೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು. ಅವಳು ನೋಡ್ಕೊಂಡು ಬರೆಯೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಅಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಬರೆಯೋ ಅಷ್ಟರಲ್ಲಿ ಅಂತ. ನಾನು ಡಿಕ್ಟೇಟ್ ಮಾಡಿದ್ರೆ ಸಾಕು, ಅವಳೇ ಬರ್ಕೊತಾಳೆ. ಎಕ್ಸಾಮ್ ಆಗಿರೋದ್ರಿಂದ ಪ್ರಿಪೇರ್ ಮಾಡಬೇಕಲ್ವ ಮುಂಚೆನೇ. ಎಕ್ಸಾಮ್ ಇದ್ದರೂ 3 ಹೋಮ್ವರ್ಕ್ ಕೊಡ್ತಿದ್ರೆ, ಒಂದು ಯೂಟಿಗೆ ಕೊಟ್ಟು 3 ಹೋಮ್ವರ್ಕ್ ಕೊಡ್ತಾರೆ. ಅದಕ್ಕೆ ಬರೆಯೋಕ್ಕೆ ಕಷ್ಟ ಆಯ್ತೈತೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಹಂಗೆ ಬೇಗ ಬರ್ಸ್ಕೊಂಡು ಹೇಳ್ಕೊಂಡು ಕೊಡ್ತಾಯಿದ್ದೆ. ಅವಳು ಮನೆ ಹೊಂಟೋಗ್ತಾಳೆ ಸಂಜೆ ಆದರೆ, ಅದಕ್ಕೆ ಬೇಗ ಬರೆಸ್ಬಿಡೋಣ ಅಂತ ಬರೆಸ್ತಾ ಇದ್ದೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನನಗೆ ಕಾಲೇಜ್ ಮತ್ತು ಎಕ್ಸಾಮ್ ಇದ್ದಾಗ ನಾನು ಜಾಸ್ತಿ ಹೇಳ್ಕೊಂಡು ಕೊಡೋಕ್ಕಾಗಲ್ಲ. ಅದಕ್ಕೆ ಈ ಥರ ರಜಾ ಸಿಕ್ಕಿದಾಗ ನಾನು 2 ಅವರ್ ಆದರೂ ಹೇಳ್ಕೊಂಡು ಕೊಡ್ತಿರ್ತೀನಿ ಮನೆಯಲ್ಲೇ ಕುಂಡಿಸ್ಕೊಂಡು. ಇವಾಗ ಟ್ಯೂಷನ್ಗೆಲ್ಲ ಹಾಕಿದ್ರೆ ಗೊತ್ತಲ್ಲ, ಒಂದು ಮಂತಿಗೆ 500-1000 ಹೇಳ್ತಾರೆ. ಅದಕ್ಕೆ ಪಾಪ ಅವಳು ಮನೆಗೆ ಹೋಗೋಷ್ಟರಲ್ಲಿ ಎಲ್ಲ ಬರ್ಸ್ಕೊಂಡು ಹೇಳಿಸ್ಕೊಂಡು ಹೊಂಟೋಗ್ಬಿಡ್ತಾಳೆ. ಮತ್ತು ನಮ್ಮ ಮಾಮನ ಮಗಳು ಇನ್ನೊಬ್ಳು, ಅವಳು ಎಕ್ಸಾಮ್ ಮುಗಿಸ್ಕೊಂಬಂದಿದ್ಲು. 5th ಸ್ಟ್ಯಾಂಡರ್ಡ್ಗೆ ಪಬ್ಲಿಕ್ ಎಕ್ಸಾಮ್ ನಡೀತಿತ್ತಲ್ಲ, ಅದಕ್ಕೆ ಅವಳು ಹೆಂಗೆ ಬರೆದಿದ್ದೆ, ಟಫ್ ಇತ್ತಾ ಏನು ಅಂತ ಹೇಳ್ತಾ ಇದ್ಲು. ಟಫೇ ಇತ್ತು, ಒಂದು ಸ್ವಲ್ಪ ಕ್ಲಾಸೇ ಪ್ರಾಕ್ಟೀಸ್ ಮಾಡಿರೋ ಥರ ಇರಲ್ಲ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ನಾನು ಸಂಜೆ ಈವ್ನಿಂಗ್ ರೂಟೀನ್ ಏನಿರುತ್ತೆ ಅದನ್ನು ಮಾಡ್ತಾಯಿದ್ದೆ. ಕಸ ಎಲ್ಲ ಗುಡಿಸಿ ಅವ್ರ ಲಂಚ್ ಬಾಕ್ಸ್ ಎಲ್ಲ ಎತ್ತಿಕ್ಕಿ, ಮಾಮೂಲಿ ಮನೆಯೆಲ್ಲ ಕೆಲಸ ಮಾಡೋದಿದ್ದೇ ಇರುತ್ತಲ್ಲ ಸಂಜೆ ಹೊತ್ತು, ಅದನ್ನೆಲ್ಲ ಮಾಡ್ತಾಯಿದ್ದೆ. ಮತ್ತು ಅವಳಿಗೆ ಸ್ನ್ಯಾಕ್ಸ್ ಕೊಟ್ಟೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಅವಳು ಇವಾಗ ಸ್ನ್ಯಾಕ್ಸ್ ತಿನ್ಕೊಂಡು ಆಟ ಆಡ್ಕೊಂಡು ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಇವಾಗ ಮನೆ ಕೆಲಸ ಎಲ್ಲ ಮುಗೀತು. ಅದಾದಮೇಲೆ ನಾನು ಇವಾಗ ಎಲ್ಲ ಕಸ ಎಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ, ಮತ್ತು ಸಂಜೆ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಕುಣಿಗಲ್ಲಿರುವಂಥ ಬ್ಯಾಂಬೂ ನೆಸ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನಾವು 1-2 ಟೈಮ್ಸ್ ಹೋಗಿದ್ವಿ. ಇವಾಗಲೂ ಅಷ್ಟೇ ನಮ್ಮ ಮಾಮನ ಮಗಳು, ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇದ್ದೀವಿ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಕುಣಿಗಲ್ ಟೌನಲ್ಲೇ ಪರಿಮಳ ಹೋಟೆಲ್ ಅಂತ ಇದೆ, ಅದ್ರ ಆಪೋಸಿಟೇ ಇರೋದು ಈ ಕಡೆ. ಚೆನ್ನಾಗಿರುತ್ತೆ. ಮತ್ತು ನಾವು ಇವಾಗ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಸಂಜೆ ಹೊತ್ತು ಹೋದ್ರೇ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಜೊತೆ ಫುಡ್ನ ಎಂಜಾಯ್ ಮಾಡೋಕ್ಕೆ. ಅದಕ್ಕೆ ಸಂಜೆ ಟೈಮೇ ಹೋಗ್ತಾ ಇರ್ತೀವಿ ನಾವು. 2 ಟೈಮ್ಸ್ ಅಷ್ಟೇ ವಿಸಿಟ್ ಮಾಡಿರೋದು ನಾವು. ಮತ್ತು ಇಲ್ಲಿ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತಂತ. ಫುಲ್ಲು ಈ ಥರ ಗ್ರೀನರಿನೇ ಇರುತ್ತೆ. ಮೇಲ್ಗಡೆ ಮತ್ತು ಕೆಳಗಡೆ 2 ಅಪಾರ್ಟ್ಮೆಂಟ್ಸ್ ಥರ ಇದು ಮಾಡಿರ್ತಾರೆ. ನಾವು ಎಲ್ಲಿ ಬೇಕಾದರೂ ಪ್ಲೇಸ್ನ ರಿಸರ್ವ್ ಮಾಡ್ಕೊಬೋದು, ಅದಕ್ಕೇನಿಲ್ಲ. ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ಈ ಥರ ಅನಿಮಲ್ಸ್ ಇದೆಲ್ಲ ಇವಾಗ ಮಾಡಿರೋದು ಬರ್ಡ್ಸ್ ಎಲ್ಲ ಇಲ್ಲಿ ನಾವು ನೋಡ್ತಾ ಇದ್ವಿ. ಈ ಥರ ಒಂದು ಡಿಫ್ರೆಂಟ್ ಆಗಿರೋದು ಎನ್ವಿರಾನ್ಮೆಂಟ್ ಇದ್ದರೆ ಫುಡ್ನ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಯಾರು ಕುಣಿಗಲ್ಲಿಂದ ವಿಡಿಯೋ ನೋಡ್ತಾ ಇದ್ದರೆ ಈ ಪ್ಲೇಸಿಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ಯಾರ್ಯಾರು ಈ ಪ್ಲೇಸಿಗೆ ವಿಸಿಟ್ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಮತ್ತು ವೆಜ್ಜು ಮತ್ತು ನಾನ್ ವೆಜ್ಜು 2 ಫುಡ್ಡೂ ಈ ರೆಸ್ಟೋರೆಂಟ್ಸಲ್ಲಿ ಸಿಗುತ್ತೆ. ನಾವೇನೇನು ಆರ್ಡರ್ ಮಾಡಿದ್ವಿ ಅಂದರೆ ರೋಟಿ, ಮಶ್ರೂಮ್ ಕರಿ ಮತ್ತು ಬಿರಿಯಾನಿ, ಈ 3 ಐಟಮ್ಸ್ನ ಆರ್ಡರ್ ಮಾಡಿದ್ವಿ. ಕ್ವಾಲಿಟಿ ವೈಸು ಟೇಸ್ಟ್ ವೈಸ್ ನೋಡೋದಾದರೆ ವರ್ತ್ ಅಂತಲೇ ಹೇಳ್ಬೋದು. ಈ ಪ್ಲೇಸಲ್ಲಿ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಕುಣಿಗಲಲ್ಲೇ ಇದು ಒಂದ್ಸತಿ ವಿಸಿಟ್ ಮಾಡಿ ಟ್ರೈ ಮಾಡಿ. ಮತ್ತು ನಾವು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಆ್ಯಂಡ್ ನಾನು ನಿಮ್ಮ ಜೊತೆ ಒಂದು ಏರ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಅದು ಏರ್ ಲಾಸ್ ಆಗಿರೋರಿಗೆ ನ್ಯೂ ಏರ್ ಬೆಳೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಹೆಸರು ಬಂದ್ಬಿಟ್ಟು ಇದು ಫ್ಲ್ಯಾಕ್ಸ್ ಸೀಡ್ಸ್ ಅಂತ, ಕನ್ನಡದಲ್ಲಿ ಅಗಸೆ ಬೀಜ ಅಂತಲೂ ಕರೀತಾರೆ. ಇದು ಎಲ್ಲ ಅಂಗಡಿಲೂ ಸಿಗುತ್ತೆ. ಮೈನು ದಿನಸಿ ತರ್ತಿರಲ್ಲ ಆ ಅಂಗಡೀಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅಷ್ಟೇ, ಎಲ್ಲ ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದನ್ನು ನೈಟ್ ಹೊತ್ತು 1 ಸ್ಪೂನು ಗ್ರೈಂಡ್ ಮಾಡಿ ಕುಡಿಯೋದ್ರಿಂದ ಅಗಸೆ ಬೀಜನ, ಅದರಿಂದನೂ ಬೆನಿಫಿಟ್ ಇದೆ. ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಶೇರ್ ಮಾಡ್ತೀನಿ. ಇವಾಗ ಇಲ್ಲಿ ಏರ್ ಗ್ರೋತ್ ಏನು ಮಾಡೋದು ಅಂತ ಹೇಳಿದ್ರೆ, ಇವಾಗ ಫಸ್ಟು ನಾವು ಬಿಸಿನೀರನ್ನ ಒಂದು 5-10 ಮಿನಿಟ್ಸು ಬಾಯ್ಲ್ ಮಾಡಬೇಕು. ಅದಾದಮೇಲೆ ಒಂದು 2 ಸ್ಪೂನಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಇದು ಜೆಲ್ ಥರ ಕನ್ವರ್ಟ್ ಆಗುತ್ತೆ. ನಿಮಗೆ ಕೂದಲು ಜಾಸ್ತಿ ದಪ್ಪ ಮತ್ತು ಉದ್ದ ಇದ್ದರೆ ಒಂದು ಸ್ವಲ್ಪ ಜೆಲ್ಲಿ ಜಾಸ್ತಿನೇ ಬೇಕಾಗುತ್ತೆ. ನಿಮಗೆ ಎಷ್ಟು ಕೂದಲು ಬೇಕೋ ಅಷ್ಟಕ್ಕೆ ನೀವು ವಾಟರ್ನ ಆ್ಯಡ್ ಮಾಡಬೇಕು. ಇದು ಬಾಯ್ಲ್ ಆದಮೇಲೆ ಒಂದು 2 ಸ್ಪೂನಷ್ಟು ಅಗಸೆ ಬೀಜನ ಹಾಕ್ಬಿಟ್ಟು ಈ ಥರ ಬಾಯ್ಲ್ ಮಾಡಿದ್ರೆ ಈ ಥರ ಜೆಲ್ಲಿ ಆಗಿ ಕನ್ವರ್ಟ್ ಆಗುತ್ತೆ.
ಕನ್ವರ್ಟ್ ಆಗಿ ಇದನ್ನು ನೆಕ್ಸ್ಟು ನಾವು ಒಂದು ಸ್ವಲ್ಪ ಹೊತ್ತಾದಮೇಲೆ ಆರಕ್ಕೆ ಬಿಡಬೇಕು. ಒಂದು 10-15 ಮಿನಿಟ್ಸ್ ಆದರೆ ಸಾಕು. ಈ ಥರ ಜಲ್ಲಿ ಜಲ್ಲಿಯಾಗಿ ಕನ್ವರ್ಟ್ ಆಗುತ್ತೆ. ಕೈಯಲ್ಲಿ ಒಂದು ಸತಿ ಈ ಥರ ಮಾಡಿದ್ರೆ ಸ್ಟಿಕನ್ ಆಯ್ತಿರುತ್ತೆ ಅಲ್ಲೇ. ಈ ಥರ ಎಲ್ಲ ಆದರೆ ನಿಮಗೆ ಗೊತ್ತಾಗುತ್ತೆ ಅದು ಜಲ್ಲಿ ಥರ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿಬಿಡಿ. ಇದನ್ನು ಬಿಸಿ ಇದ್ದಾಗಲೇ ಸೋಸ್ಕೊಬೇಕು. ಇಲ್ಲ ಅಂತ ಅಂದರೆ ಅದು ಅಗಸೆ ಬೀಜ ಇರುತ್ತಲ್ಲ ಅದನ್ನು ಕೂದಲಿಗೆ ಹಾಕೊಂತೀನಿ ಅಂದರೆ ಹಂಗೇನೆ ಹಾಕೊಬೋದು. ಇಲ್ಲ ಬೇಡ ನಮಗೆ ಬರೀ ಜಲ್ಲಿ ಥರನೇ ಇರಲಿ ಅಂತ ಅಂದರೆ ಅದು ಬಿಸಿ ಇದ್ದಾಗಲೇ ಸೋಸ್ಕೊಳ್ಳಿ. ನೋಡಿ ಈ ಥರ ಬಿಸಿ ಇದ್ದಾಗಲೇ ಸೋಸ್ಕೊಂಡ್ರೆ ಅದು ಜಲ್ಲಿ ಅಗಸೆ ಬೀಜ ಏನು ಮಿಕ್ಸ್ ಆಗಲ್ಲ, ಎಲ್ಲ ಸಪ್ರೇಟ್ ಆಗುತ್ತೆ. ಈ ಥರ ಒಂದು ಸ್ಟ್ರೆಂಜರಿಗೆ ತಗೊಂಡು ಸೋಸ್ಕೊಳ್ಳಿ. ನಾನು ಇವಾಗ ಸೋಸ್ಕೊಂಡಾದ್ಮೇಲೆ ಅದ್ರ ಮೇಲ್ಗಡೆ ಇನ್ನೂ ಮಿಕ್ಕಿರುತ್ತಲ್ಲ, ಇವಾಗ ಈ ಥರ ಸ್ಪೂನಲ್ಲಿ ಇದು ಮಾಡಿದ್ರೆ ಅದೆಲ್ಲ ಕೆಳಗಡೆ ಬೀಳುತ್ತೆ. ಇವಾಗ ಇದು ವೇಸ್ಟ್, ಇದನ್ನು ಎಸಿಬೇಕಷ್ಟೇ, ಇನ್ನೇನು ಯೂಸ್ ಆಗಲ್ಲ ಇದು. ಆಮೇಲೆ ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಏರ್ಗೆ ಅಪ್ಲೈ ಮಾಡಿ. ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಆಲೋವೆರಾ ಜೆಲ್ನ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಬೋದು. ಚೆನ್ನಾಗಿರುತ್ತೆ. ಕೂದಲು ಅಷ್ಟೇ ಸಿಲ್ಕಿ ಆ್ಯಂಡ್ ಸಾಫ್ಟ್ ಆಗುತ್ತೆ. 2 ಅವರ್ ಇಲ್ಲ 1 ಅವರ್ ಆದರೂ ಸಾಕು ಸ್ನಾನ ಮಾಡಿ. ಆಮೇಲೆ ಮಾಮೂಲಿ ನೀವು ತಲೆನ ಹೆಂಗೆ ವಾಶ್ ಮಾಡ್ತೀರಾ ಆ ಥರ ವಾಶ್ ಮಾಡಿ. ಯಾರಿಗೆಲ್ಲ ಜಾಸ್ತಿ ಏರ್ ಲಾಸ್ ಆಗ್ತಿರುತ್ತೆ ಇದನ್ನು ವೀಕಿಗೆ ಒಂದು ಸತಿನಾರು ಈ ಥರ ಅಗಸೆ ಬೀಜದ ಜೊತೆ ಟ್ರೈ ಮಾಡಿ. ಒಂದು ಸ್ವಲ್ಪ ಗುಡ್ ರಿಸಲ್ಟೇ ಸಿಗುತ್ತೆ ನಿಮಗೆ. ಓಲ್ಡ್ ವಿಡಿಯೋದಲ್ಲೂ ಅಷ್ಟೇ ಏರ್ ರೆಮಿಡೀಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.